ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್. ನಟ ದರ್ಶನ್ ಹೇಳಿಕೆ ಪಡೆದುಕೊಂಡಿರುವಂತಹ ಪೊಲೀಸರು. ನಾನು ಶೆಡ್ಗೆ ಹೋಗಿದ್ದು ನಿಜ ಎಂದು ಒಪ್ಪಿಕೊಂಡಿರುವಂತಹ ನಟ. ಒಂದು ಏಟು ಕಪಾಳಕ್ಕೆ ಹೊಡೆದಿದ್ದು ನಿಜ ಎಂದ ದರ್ಶನ್. ಆದರೆ ಕೊಲೆ ಮಾಡುವ ಉದ್ದೇಶ ನನಗಿರಲಿಲ್ಲ, ಮತ್ತೆ ಈ ರೀತಿ ಮಾಡಬೇಡ ಎಂದು ವಾರ್ನಿಂಗ್ ನೀಡಿದ್ದಾಗಿ ಹೇಳಿಕೆ. ಇಡೀ ರಾಜ್ಯಾದ್ಯಂತ ತೀವ್ರ ಆತಂಕಕ್ಕೆ ಕಾರಣ ಆಗಿರುವಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರ ಬಂಧನ ಆಗಿದೆ. ಜೊತೆಗೆ ಪವಿತ್ರ ಗೌಡ ಮತ್ತೆ ಈ ಒಂದು ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪದ ಮೇರೆಗೆ ಅವರ ಸಹಚರರನ್ನು ಕೂಡ ಬಂಧನ ಮಾಡಿರುವಂಥದ್ದು. ಇದೀಗ ನಟ ದರ್ಶನ್ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಶೆಡ್ಗೆ ಹೋಗಿದ್ದು ನಿಜ, ಅಂದ್ರೆ ಪಟ್ಟಣಗೆರೆಯಲ್ಲಿ ಸೀಸ್ ಮಾಡಿದಂಥ ವಾಹನಗಳನ್ನ ಇಡುವಂತ ಒಂದು ಶೆಡ್ ಅಲ್ಲಿ, RR ನಗರದಲ್ಲಿರುವಂಥ ಶೆಡ್ ಅಲ್ಲಿ ರೇಣುಕಾ ಸ್ವಾಮಿಯನ್ನ ದರ್ಶನ್ ಅವರ ಬೆಂಬಲಿಗರು ಅಂದ್ರೆ ಜೊತೆಗಿರುವಂಥವ್ರು ಕರೆದುಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಅಲ್ಲಿ ಇಟ್ಟಿದ್ರು. ನಾನು ಅಲ್ಲಿಗೆ ಹೋಗಿದ್ದು ನಿಜ ಅಂತೇಳಿ ಒಪ್ಕೊಂಡಿದ್ದಾರೆ. ಜೊತೆಗೆ ಯಾಕೆಂದ್ರೆ ಅಲ್ಲಿ ಅವರು ಹೋಗಿದ್ರು ಅನ್ನುವಂಥ ದೃಶ್ಯಾವಳಿಗಳು CCTVಯಲ್ಲಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ನಾನು ಶೆಡ್ಗೆ ಹೋಗಿದ್ದು ನಿಜ, ಹೋದ್ಮೇಲೆ ಒಂದು ಏಟು ಕಪಾಳಕ್ಕೆ ಹೊಡೆದದ್ದು ನಿಜ ಅಂತ ಅಂದ್ರೆ ಅವರು ಹಲ್ಲೆ ಮಾಡಿರೋದನ್ನ ಒಪ್ಪಿಕೊಂಡಿದ್ದಾರೆ. ಆಮೇಲೆ ಕೊಲೆ ಮಾಡೋ ಉದ್ದೇಶ ನನಗಿರಲಿಲ್ಲ, ಏನೋ ತಪ್ಪು ಮಾಡಿದ್ದಾನೆ, ಏನೋ ಆ ಒಂದು ಪ್ರಕರಣಕ್ಕೆ ಅಶ್ಲೀಲವಾದ ಮೆಸೇಜೋ ಅಥವಾ ಇನ್ನೇನೋ ಫೋಟೋ ಕಳಿಸಿದಾನೆ ಅನ್ನುವಂಥ ಆರೋಪ ರೇಣುಕಾ ಸ್ವಾಮಿ ಮೇಲೆ ಇತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಶೆಡ್ಗೆ ಹೋಗಿದ್ದು ನಿಜ, ಅಲ್ಲಿಗೆ ಹೋಗಿದ್ದೆ, ಆಮೇಲೆ ಯಾಕೆ ಈ ರೀತಿ ಮಾಡಿದೆ ಅಂತೇಳಿ ನಾನು ಒಂದೇಟು ಕಪಾಳಕ್ಕೆ ಹೊಡೆದೆ ಅಂತೇಳಿ ಕೂಡ ಒಪ್ಪಿಕೊಂಡಿದ್ದಾರೆ. ಆದರೆ ಅವನನ್ನು ಕೊಲೆ ಮಾಡುವ ಉದ್ದೇಶ ನನಗಿರಲಿಲ್ಲ, ಮತ್ತೆ ಈ ರೀತಿ ನೀನು ಮಾಡಬೇಡ ಅಂತೇಳಿ ವಾರ್ನಿಂಗ್ ನೀಡಿದ್ದೆ ಅಂತೇಳಿ ಇದೀಗ ನಟ ದರ್ಶನ್ ಅವರು ಪೊಲೀಸರಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ವಿವೇಕ್, ಈಗ ನಟ ದರ್ಶನ್ ಅವರು ಪೊಲೀಸ್ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಅಲ್ಲಿ ಶೆಡ್ಗೆ ಹೋಗಿದ್ದು ನಿಜ, ಅವನ ಮೇಲೆ ಹಲ್ಲೆ ಮಾಡಿದ್ದು ನಿಜ ಅಂತೇಳಿ. ಮತ್ತೇನಿದೆ ಡೀಟೇಲ್ಸ್, ಮತ್ತೆ ಪೊಲೀಸರು ಯಾವೆಲ್ಲ ರೀತಿಯ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಅನ್ನುವಂಥದ್ದು? ಎಸ್ ಸುರೇಶ್, ನಿನ್ನೆ ಅಷ್ಟೇ ಏನ್ ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಪವಿತ್ರ ಗೌಡ ಅವರಿಗೆಲ್ಲ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸರು. ವಶಕ್ಕೆ ಪಡ್ಕೊಂಡ ನಂತರ 6 ದಿನಗಳ ಕಾಲ ಅವರಿಗೆ ಪೊಲೀಸ್ ಕಸ್ಟಡಿಗೆ ಕೂಡ ಕೊಡಲಾಗುತ್ತೆ. ಇವತ್ತು ಎಲ್ಲ ವಿಚಾರಣೆ ಆರಂಭ ಆಗುತ್ತೆ. ನಿನ್ನೆ ಕೂಡ ಒಂದ್ ರೀತಿಯಾದ ಸಣ್ಣ ವಿಚಾರಣೆ ಕೂಡ ನಡೆಸ್ತಾರೆ ಪೊಲೀಸ್ ಅವರು. ಯಾವ್ಯಾವ ರೀತಿ ಎಲ್ಲೆಲ್ಲಿ ಹೋಗಿದ್ರು, ಯಾವ ರೀತಿಯಾಗಿ ಮೂವ್ಮೆಂಟ್ಸ್ ಆಯ್ತು ಅವ್ರದ್ದು, ದರ್ಶನ್ ಅವ್ರದ್ದು ಆ ದಿನ ಅನ್ನೋ ಒಂದು ವಿಚಾರಣೆ ಕೂಡ ನಡೆಸ್ತಾರೆ. ಮತ್ತೆ ಇವತ್ತು ಪ್ರಮುಖವಾಗಿ ನಡೆದಂತ ವಿಚಾರಣೆ ಪ್ರಾಥಮಿಕ ಹಂತದಲ್ಲಿ. ಮತ್ತೆ ಇವತ್ತು ಅಷ್ಟೇ ಇಲ್ಲಿ ಬಿ ದಯಾನಂದ್ ಕಮಿಷನರ್ ಅವರು ಕೂಡ ಆಗಮಿಸಿದ್ದಾರೆ ಈ ಸ್ಟೇಷನ್ಗೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ. ಇಲ್ಲೇ ದಯಾನಂದ್ ಅವರು ಕೂಡ ಇದ್ದಾರೆ. ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ನಡೆದಂತ ವಿಚಾರಣೆಯಲ್ಲಿ ದರ್ಶನ್ ಅವರು ಹೇಳೋದು, ನಾನ್ ಯಾವುದೇ ರೀತಿಯಾದ ಹಲ್ಲೆ ಕೂಡ ಮಾಡಿಲ್ಲ ಅವನ ಮೇಲೆ, ಜಸ್ಟ್ ಅವನಿಗೆ ವಾರ್ನಿಂಗ್ ಕೊಡೋದಕ್ಕೆ ಹೇಳಿದೆ ನಮ್ಮ ಹುಡುಗರಿಗೆ. ಅದಾದ್ಮೇಲೆ ನಾನ್ ಕಪ್ಪಾಳಕ್ಕೆ ಜಸ್ಟ್ ಒಂದ್ ಏಟ್ ಹೊಡೆದೆ ಅನ್ನೋ ಒಂದು ಮಾತುಗಳನ್ನ ಕೂಡ ದರ್ಶನ್ ಅವರು ಹೇಳ್ತಿದ್ದಾರೆ. ಈ ರೀತಿಯಾದ ಒಂದ್ ರೀತಿಯಾಗಿ ದರ್ಶನ್ ಅವರು ಒಪ್ಕೊಳ್ತಿದ್ದಾರೆ, ಹಲ್ಲೆ ಮಾಡಿಲ್ಲ, ನಾನು ಜಸ್ಟ್ ಒಂದ್ ಏಟ್ ಹೊಡೆದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ಇದಾದ ಬೆನ್ನಲ್ಲೇ ನಾನು ಅಲ್ಲಿರೋರ್ಗು ಹೇಳ್ದೆ ಅವನಿಗೆ ಊಟ ಮಾಡಿ ಕಳ್ಸಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿ ಬಂದೆ ಅಂತ ಕೂಡ ಈ ರೀತಿಯಾದ ಮಾತುಗಳು ಕೂಡ ದರ್ಶನ್ ಅವ್ರು ಆಡ್ತಿದ್ದಾರೆ. ಒಂದ್ ರೀತಿಯಾಗಿ ದರ್ಶನ್ ಅವರ ಕಾರ್ ಇವತ್ತೇನಿದೆ, ನಿನ್ನೆ ಎಲ್ಲ CCTV ಫೋಟೋಸ್ ಗಳಲ್ಲಿ ಸಿಕ್ಕಿರೋದ್ರಿಂದ ದರ್ಶನ್ ಅವರು ಈ ರೀತಿಯಾದ ಮಾತುಗಳು ಹೇಳ್ತಿದಾರಾ ಅಂತ ಕೂಡ ಡೌಟ್ ಆಗ್ತಿದೆ ಸುರೇಶ್. ಮತ್ ನೋಡ್ತಾ ಹೋದ್ರೆ ಇಲ್ಲಿ ಪ್ರಾಥಮಿಕ ಹಂತದಲ್ಲಿ ಈ ರೀತಿಯಾಗಿ ಮಾಹಿತಿ ನೀಡಿರುವಂತ ದರ್ಶನ್ ಈ ಪ್ರಕರಣದಲ್ಲಿ ಇನ್ನೂ ಯಾವ ರೀತಿ ಟ್ವಿಸ್ಟ್ ಸಿಗಲಿದೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈ ಇಂಟ್ರಾಗೇಷನ್ ಏನ್ ನಡೆಯುತ್ತೆ, ಅಲ್ಲಿ 13 ಜನ ಆರೋಪಿಗಳೇನಿದ್ದಾರೆ 13 ಜನಕ್ಕೂ ಸಹ ಸಪರೇಟ್ ಕೂರಿಸ್ಕೊಂಡು ಇಂಟ್ರಾಗೇಷನ್ ಮಾಡಲಾಗುತ್ತೆ. ಅಲ್ಲಿ ಒಂದ್ ವೇಳೆ ಬೇರೆಯವರು ಅಲ್ಲಿ 13 ಜನ ಆರೋಪಿಗಳಂತ ಏನ್ ಗುರುತಿಸ್ಕೊಂಡಿದ್ದಾರೆ 13 ಜನ ಕೂಡ ಬೇರೆ ರೀತಿಯಾದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ಅಲ್ಲಿ ಕೂಡ ಈ ಇಂಟ್ರಾಗೇಷನ್
ಇಂಟ್ರಾಗೇಷನ್ ಅಲ್ಲಿ ದರ್ಶನ್ ಅವ್ರ ಹೇಳಿಕೆ ಸರಿ ಇದೆಯಾ ಇಲ್ವಾ ಅಂತ ಆ ರೀತಿಯಾಗಿ ಕೂಡ ಇಂಟ್ರಾಗೇಟ್ ಮಾಡಿ ಪೊಲೀಸ್ ಅವರು ಪಡ್ಕೋತಾರೆ. ಒಂದ್ ವೇಳೆ ಇಷ್ಟೂ ಜನ ಕೂಡ ಅದೇ ರೀತಿಯಾದ ಮಾಹಿತಿ ಏನಾದ್ರು ಕೊಟ್ರೆ ದರ್ಶನ್ ಅವ್ರು ಹೇಳಿರೋದು ಸತ್ಯ ಅಂತ ಕೂಡ ಬಯಲಾಗುತ್ತೆ. ಅದಾದ ನಂತರ ಮತ್ತೆ ಈ ರೀತಿಯಾಗಿ ಇಂಟ್ರಾಗೇಷನ್ ನಡೆಯೋ ವೇಳೆ ಏನಾದ್ರೂ ಬೇರೆ ಬೇರೆ ರೀತಿಯಾದ ಮಾತುಗಳನ್ನು ಕೂಡ ಹೇಳಿದ್ರೆ ಅವಾಗ ದರ್ಶನ್ ಅವ್ರು ಹೇಳಿರೋದು ಸುಳ್ಳು ಅಂತ ಕೂಡ ಪ್ರೂವ್ ಆಗುತ್ತೆ. ಮತ್ತೆ ಮುಂದೆ ಕೂಡ ಬೇರೆ ರೀತಿಯಾದ ಆಯಾಮಗಳಲ್ಲೇ ತನಿಖೆ ಕೂಡ ನಡೆಸ್ತಾರೆ ಪೊಲೀಸ್ ಅವರು. ಮತ್ತೆ ಇವತ್ತು ಬಹುತೇಕ ಸ್ಥಳ ಮಾಜರ್ ಮಾಡಲು ಆ ಶೆಡ್ ಏನಿದೆ, ಆ ಶೆಡ್ ನಲ್ಲಿ ಏನು ರೇಣುಕಾ ಸ್ವಾಮಿ ಹತ್ಯೆ ನಡೆದಿತ್ತು ಆ ಶೆಡ್ ನ ಬಳಿ ದರ್ಶನ್ ಮತ್ತು ಉಳಿದ 13 ಆರೋಪಿಗಳಿಗೆ ಕರ್ಕೊಂಡು ಹೋಗುವ ಸಾಧ್ಯತೆಗಳು ಕೂಡ ಇದೆ ಅಂತ ತಿಳಿದು ಬರ್ತಾ ಇದೆ ಸುರೇಶ್. ವಿವೇಕ್, ಈಗ ಏನು ಮರಣೋತ್ತರ ಪರೀಕ್ಷೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು 15 ಕಡೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದು, ಮರ್ಮಾಂಗಕ್ಕೆ ಹೊಡೆಯಲಾಗಿದೆ ಮತ್ತು ಏನು ಪೊಲೀಸ್ ಅಧಿಕಾರಿಗಳೇ ರಾಡ್ನಿಂದ ಹೊಡೆಯಲಾಗಿದೆ ಅನ್ನುವಂಥದ್ದು, ತಲೆಗೆ ಪೆಟ್ಟಾಗಿದೆ, ಜೊತೆಗೆ ಅವರ ಕೈಗೆ ಆ ಭಾಗಗಳಲ್ಲಿ ಸಿಗರೇಟ್ನಿಂದ ಸುಟ್ಟಿರುವಂಥ ಕಲೆಗಳಿದ್ದಾವೆ ಅನ್ನುವಂಥದ್ದು. ಅಂದರೆ ಇದೆಲ್ಲ ನೋಡಿದಾಗ ತುಂಬ ಹಿಂಸೆ ಕೊಟ್ಟೆ ಏನು ಕೊಲೆ ಮಾಡಿರುವಂಥದ್ದು ಪ್ರಾಥಮಿಕವಾಗಿ ಯಾರಿಗೆ ನೋಡಿದ್ರು ಗೊತ್ತಾಗುವಂಥದ್ದು, ಮತ್ತು ಮರಣೋತ್ತರ ಪರೀಕ್ಷೆಯಲ್ಲಿಯೂ ಕೂಡ ಈಗಾಗಲೇ ಹಲ್ಲೆ ಮಾಡಿರುವಂಥದ್ದು ಗೊತ್ತಾಗಿದೆ. ಅಂದರೆ ಈಗ ದರ್ಶನ್ ಅವರು ಆ ಒಂದು ಹಲ್ಲೆನ ನಾನು ಜಸ್ಟ್ ಹಿಂಗೆ ಹೊಡೆದೆ ಅಂದರೂ ಕೂಡ ಅದು ಹಲ್ಲೆ ಆಗುತ್ತೆ. ನೀವು ಒಂದ್ಸಲಿ ಹೊಡೆದ್ರು ಹಲ್ಲೆನೇ, 2 ಸಲ ಹೊಡೆದ್ರು ಹಲ್ಲೆನೇ. ಆದರೆ ಇದು ಏನು ಇಂಟೆನ್ಷಲಿ ಅಂದರೆ ಈಗ ಹೇಳಿರುವಂಥದ್ದು ಏನು ಅಂದರೆ ನನಗೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತ. ಬಹುಶಃ ಈ ಒಂದು ಏನು ಪ್ರಕರಣದಲ್ಲಿ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಹೇಳಿದ್ರೆ ಸ್ವಲ್ಪ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗಬಹುದೇನೋ ಅಂತ ಉದ್ದೇಶ ಏನಾದರೂ ಇರ್ಬೋದಾ? ವಕೀಲರು ಆ ರೀತಿ ಹೇಳೋದಕ್ಕೆ ಏನಾದ್ರು ಕೊಟ್ಟರೆ ಗೊತ್ತಿಲ್ಲ. ಆದರೆ ಈಗ ನೋಡಿದ್ರೆ ನೋಡಿ, ಅಲ್ಲಿ ಪವಿತ್ರ ಗೌಡರು ಕೂಡ ಹಲ್ಲೆ ಮಾಡಿದ್ರು, ಅವರು ಕೂಡ ಅವ್ರನ್ನ ಏನು ಚಪ್ಪಲಿಲೆಲ್ಲ ಹೊಡೆದ್ರು ಅನ್ನುವಂಥದ್ದು ಮಾಹಿತಿಗಳೆಲ್ಲ ಕೇಳಿ ಬರ್ತಿದ್ದಾವೆ. ಈಗ ಸ್ಥಳ ಮಾಹಿತಿ ಕೂಡ ನಡೀತಾ ಇದೆ. ಈಗ ಎವಿಡೆನ್ಸ್ ಬಹಳ ಮುಖ್ಯ ಆಗತ್ತೆ. ಮತ್ತೆ ಈಗ ಮತ್ತಿನ್ನೇನೆಲ್ಲ ಸಾಕ್ಷ್ಯಗಳ ಕಲೆ ಹಾಕುವ ನಿಟ್ಟಿನಲ್ಲಿ ತನಿಖೆನ ಮುಂದುವರಿಸಿರುವಂಥದ್ದು ವಿವೇಕ್. ಎಸ್ ಸುರೇಶ್, ನಿನ್ನೆ ಅಷ್ಟೇ ಪವಿತ್ರ ಗೌಡ ಅವರಿಗೂ ಕೂಡ ಪೊಲೀಸ್ ಅವರು ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕೂಡ ಹೇಳೋದು ಇದೇ ಮಾತುಗಳು. ನನಗೂ ಕೂಡ ಸ್ವತಃ ದರ್ಶನ್ ಅವರೇ ಹಲ್ಲೆ ನಡೆಸಿದ್ರು, ನಾನು ಕೂಡ ಅಡ್ಮಿಟ್ ಆಗಿದ್ದೆ RR ನಗರದಲ್ಲ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದೆ, ನಾನು ಕೂಡ ನಿನ್ನೆ ಅಷ್ಟೇ ಡಿಸ್ಚಾರ್ಜ್ ಆಗಿದ್ದೀನಿ ಅನ್ನೋ ಒಂದು ಮಾತುಗಳು ಕೂಡ ಹೇಳಿದ್ರು. ಒಂದ್ ರೀತಿಯಾಗಿ ಈ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ದರ್ಶನ್ ಅವರಿಗೆ ಕಂಟಕನೇ ಕಾದಿದೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಇಲ್ಲೇನಾದ್ರೂ ಅಪರಾಧಿ ಅಂತ ಪ್ರೂವ್ ಆದ್ರಿ ಅದು ಒಂದ್ ಕಡೆ ಅಪರಾಧಿ ಆಗುತ್ತೆ, ಇನ್ನೊಂದು ಕಡೆ ಪವಿತ್ರ ಗೌಡ ಮೇಲೆ ಹಲ್ಲೆ ಮಾಡಿರುವಂತ ಒಂದು ಪ್ರಕರಣ ಕೂಡ ದಾಖಲಾಗುವ ಸಾಧ್ಯತೆ ಇದೆ. ಮತ್ತೆ ಈ ಸೆಕ್ಷನ್ ಗಳು ಏನ್ ಈಗಾಗಲೇ ದರ್ಶನ್ ಮೇಲೆ ಬರೋ ಚಾನ್ಸಸ್ ಇದೆ, 302 ಆಗಿರ್ಬೋದು, ಮತ್ತೆ ಅವನಿಗೆ ಅಪಹರಣ ಮಾಡಿರುವಂತ ಕೇಸ್ ಆಗಿರ್ಬೋದು, ಈ ರೀತಿಯಾಗಿ ಬಹುತೇಕ ಕಂಜಕ್ಷನ್ ಆಗುವಂತ ಸೆಕ್ಷನ್ ಗಳೇ ಇದೆ. ಈಗ ಕಾದ್ ನೋಡ್ಬೇಕಾಗಿದೆ ಯಾವ ರೀತಿ ಅವರಿಗೆ ಎವಿಡೆನ್ಸ್ ಕೂಡ ಸಿಗುತ್ತೆ. ಪೊಲೀಸ್ ಅವರು ಏನ್ ಈಗ ತನಿಖೆ ನಡೆಸ್ತಾರೆ ಮತ್ತು ಸ್ಥಳ ಮಹಜರ್ ಮಾಡ್ತಾರೆ, ಅಲ್ಲಿ ಅವರಿಗೆ ಏನ್ ಎವಿಡೆನ್ಸ್ ಸಿಗುತ್ತೆ, ಅಲ್ಲಿ ಒಂದ್ ರೀತಿಯಾಗಿ ಟ್ವಿಸ್ಟ್ ಸಿಗುತ್ತೆ ಆ ಕೇಸಿಗೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಈಗಾಗ್ಲೇ ಅವರ ವಾಹನ ಕೂಡ ಹೋಗುವಂತ ದೃಶ್ಯ ಕೂಡ ಸಿಕ್ಕಿದೆ CCTV ಫೋಟೇಜ್ ಅಲ್ಲಿ. ಆ ವಾಹನವನ್ನು ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಆ ವಾಹನದಲ್ಲೂ ಕೂಡ ಅವರ ಬಾಟಲ್ಗಳು ಸಿಕ್ಕಿದೆ. ಈ ರೀತಿಯಾಗಿ ಬೇರೆ ಒಂದ್ ರೀತಿಯಾಗಿ ಪೊಲೀಸ್ ಅವ್ರಿಗೆ ಈಸಿ ಆಗ್ತಿದೆ, ಅವ್ರಿಗೆ ಸಾಕಷ್ಟು ಮಾಹಿತಿಗಳು ಕೂಡ ಸಿಗ್ತಿದೆ, ದಿನ ಡೆವಲಪ್ಮೆಂಟ್ಸ್ ಆಗ್ತಿದೆ ಈ ಕೇಸ್ ನಲ್ಲಿ ಅಂತಾನೆ ಹೇಳ್ಬೋದು ಸುರೇಶ್ ನೋಡ್ತಾ ಹೋದ್ರೆ. ಮತ್ ಇನ್ನೊಂದೇನಂದ್ರೆ ಇವಾಗ ಕೂಡ ಅಷ್ಟೇ ಇಲ್ಲಿ ಸಾಕಷ್ಟು ಫ್ಯಾನ್ಸ್ ಕೂಡ ಸೇರಿದ್ರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಬಳಿ. ಆ ಫ್ಯಾನ್ಸ್ ಮೇಲೆ ಕೂಡ ಪೊಲೀಸ್ ಅವರು ಈಗ ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ, ಅವ್ರಿಗೆ ಓಡಿಸುವ ಪ್ರಯತ್ನದಲ್ಲಿ ಕೂಡ. ಈ ರೀತಿಯಾಗಿ ಇಲ್ಲಿ ಕೂಡ ಡೆವಲಪ್ಮೆಂಟ್ಸ್ ನಡೀತಿದೆ ಸುರೇಶ್. ಓಕೆ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಮಾಡುವ ಉದ್ದೇಶ ನನಗೆ ಇರಲಿಲ್ಲ. ಈಗಾಗಲೇ ಆರೋಪಿಯಾಗಿರುವಂಥ ನಟ ದರ್ಶನ್ ಅವರು ನಾನು ಶೆಡ್ಗೆ ಹೋಗಿದ್ದಂತೂ ನಿಜ, ಆದರೆ ಒಂದು ಬಾರಿ ಕಪಾಳ ಕೊಡದೆ, ಯಾಕೆ ಈ ರೀತಿ ಮಾಡಿದೆ ಅಂಥೇಳಿ ಆಮೇಲೆ ವಾರ್ನಿಂಗ್ ಕೊಟ್ಟು ಬಂದೆ ಹೊರತು ಅವನನ್ನು ಕೊಲೆ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ನನಗಿರಲಿಲ್ಲ ಅಂಥೇಳಿ ಈಗ ಹೇಳಿಕೆ ಕೊಟ್ಟಿರುವಂಥದ್ದು. ದಿನಕ್ಕೂ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಾರಂಭದಲ್ಲಿ ಈ ಹಣಕಾಸಿನ ವಿಚಾರಕ್ಕೆ ನಾವು ಕೊಲೆ ಮಾಡಿದ್ವಿ ಅಂಥೇಳಿ ಹೇಳಿದ್ರು, ಆದರೆ ಅನಂತರ ಪೊಲೀಸರು ಅವ್ರದ್ದೇ ಆದ ಒಂದು ಎನ್ಕ್ವೈರಿಯಲ್ಲಿ ವಿಚಾರಣೆ ನಡೆಸಿದಾಗ ಇದರ ಹಿಂದೆ ದರ್ಶನ್ ಅವರಿಗೆ ಕರೆ ಮಾಡಿರುವಂಥ ಕಾಲ್ ಡೀಟೇಲ್ಸ್ ಎಲ್ಲ ಸಿಕ್ತು. ಈಗ ಮತ್ತೆ ಈಗಾಗಲೇ ಈ ಒಂದು ಮುಖ್ಯವಾಗಿ ನಟ ದರ್ಶನ್ ಪೊಲೀಸ್ ಹೇಳಿಕೆಯಲ್ಲಿ ನಾನು ಶೆಡ್ಗೆ ಹೋಗಿದ್ದು ನಿಜ, ಒಂದ್ಸಲಿ ಕಪಾಳಕ್ಕೆ ಹೊಡೆದದ್ದು ನಿಜ, ಜೊತೆಗೆ ಕೊಲೆ ಮಾಡುವ ಉದ್ದೇಶ ನನಗಿರಲಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಕೊಲೆ ಕೇಸಲ್ಲಿ ದರ್ಶನ್ ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಗೆ. ಪತಿ ದರ್ಶನ್ರನ್ನ ಅನ್ಫಾಲೋ ಮಾಡಿದಂತ ವಿಜಯಲಕ್ಷ್ಮಿ
ದರ್ಶನ್ ಅರೆಸ್ಟ್ ಬೆನ್ನಲ್ಲೇ ಇನ್ಸ್ಟಾಗ್ರಾಮ್ ಡಿಪಿ ತೆಗೆದ ವಿಜಯಲಕ್ಷ್ಮಿ. ದರ್ಶನ್ ಫ್ಯಾನ್ ಪೇಜ್ ಅನ್ನ ಫಾಲೋ ಮಾಡ್ತಿದ್ದಂತ ವಿಜಯಲಕ್ಷ್ಮಿ. ಕೇಸ್ ದಾಖಲಾಗುತ್ತಲೇ ದರ್ಶನ್ರಿಂದ ವಿಜಯಲಕ್ಷ್ಮಿ ಅಂತರ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಅನ್ಯೋನ್ಯವಾಗಿದ್ದಂತಹ ದಂಪತಿ ಮೇ ತಿಂಗಳಲ್ಲಿ ದುಬೈನಲ್ಲಿ ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಣೆ ಮಾಡಿಕೊಂಡಿದ್ರು. ಆದರೆ ಈ ಒಂದು ಪ್ರಕರಣ ಎಲ್ಲ ಒಂದು ಕಡೆ ಅವರಿಗೆ ಬೇಸರವನ್ನು ತಂದಿರಬಹುದು. ಆ ಹಿನ್ನೆಲೆಯಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಡಿಪಿಯನ್ನು ತೆಗೆದಿದ್ದಾರೆ. ಜೊತೆಗೆ ದರ್ಶನ್ ಅವರ ಫ್ಯಾನ್ ಪೇಜನ್ನು ಅನ್ಫಾಲೋ ಮಾಡಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಅವರ ಸಹಚರರ ಅರೆಸ್ಟ್ ಆಗಿರುವ ಬೆನ್ನಲ್ಲೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮ್ನ ಡಿಪಿಯನ್ನು ತೆಗೆದಿದ್ದಾರೆ. ಜೊತೆಗೆ ದರ್ಶನ್ ಅವರ ಫ್ಯಾನ್ ಪೇಜನ್ನು ಅನ್ಫಾಲೋ ಮಾಡಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣ ಅವರಿಗೆಲ್ಲೋ ಒಂದು ಕಡೆ ಬೇಸರವನ್ನು ತರಿಸಿರುವ ಸಾಧ್ಯತೆಗಳಿವೆ. ಈ ಹಿಂದೆ ತುಂಬ ಅನ್ಯೋನ್ಯವಾಗಿದ್ದರು. ಇತ್ತೀಚೆಗೆ ಅವರು ಏನು ತುಂಬ ಸಂಭ್ರಮದಲ್ಲಿ ಮೇ ತಿಂಗಳಲ್ಲಿ ದುಬೈನಲ್ಲಿ ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಣೆ ಮಾಡಿಕೊಂಡಿದ್ರು. ಆದರೆ ಈ ಒಂದು ಪ್ರಕರಣ ತುಂಬ ಘಾಸಿಯನ್ನು ಉಂಟು ಮಾಡಿರುವ ಹಿನ್ನೆಲೆಯಲ್ಲಿ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ತಮ್ಮ ಡಿ ಪಿಯನ್ನು ತೆಗೆದಿದ್ದಾರೆ. ಜೊತೆಗೆ ದರ್ಶನ್ ಅವರ ಫ್ಯಾನ್ಸ್ ಪೇಜ್ ಇರುತ್ತಲ್ಲ, ಆ ಪೇಜ್ನಲ್ಲಿ ಅನ್ಫಾಲೋ ಕೂಡ ಮಾಡಿರುವಂಥದ್ದು ವಿಜಯಲಕ್ಷ್ಮಿ ಅವರು.